ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಮೊದಲೇ ಆರಂಭದಲ್ಲಿ ಹೇಳಿದೆ, ಅಣ್ಣಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಿದೆ. ಇದೆಲ್ಲದರ ಜೊತೆಗೆ ಅಣ್ಣ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಈಗ ಎಚ್ಚೆತ್ತುಕೊಂಡ್ರ ಹಾಗೆ ಕಾಣ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಪ್ರಧಾನಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಎಲ್ಲದನ್ನೂ ಕೂಡ ಒಪ್ಕೊಳ್ಳಿಕ್ಕೆ ನಾವು ಸಿದ್ಧ ಅನ್ನುವಂಥ ಮೊದಲ ಸೂಚನೆಯನ್ನು ಪ್ರಧಾನಿ ಕೊಟ್ಟಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಆರಂಭಿಕ ಜಯ. ಲೋಕಪಾಲ ಲೋಕಾರ್ಪಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಬಹುಶಃ ದಿನಗಳು ಹತ್ತಿರ ಬರ್ತಾ ಇವೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದಾಗ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ PGR ಸಿಂಧಿಯಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. PGR ಸಿಂಧಿಯಾ ಮಾಜಿ ಸಚಿವರು, JDSನ ಮುಖಂಡರು. ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, BL ಶಂಕರ್ ಮಾಜಿ ಸಚಿವ, ಕಾಂಗ್ರೆಸ್ ಮುಖಂಡ. ಮತ್ತೊಬ್ಬರು ಅರವಿಂದ್ ಲಿಂಬಾವಳಿ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಅರವಿಂದ್ ಲಿಂಬಾವಳಿ ಕೂಡ ಮಾಜಿ ಸಚಿವ, BJP ಮುಖಂಡ. ಮೂವರ ಜೊತೆಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಆದರೆ ಅದಕ್ಕಿಂತ ಮೊದಲು ಅಣ್ಣಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು. ಬೆಂಬಲದ ಜೊತೆಗೆ ಅಣ್ಣ ಆರೋಗ್ಯ ಕೂಡ ಹದಗೆಟ್ಟಿರುವಂಥದ್ದು. ಎಷ್ಟರ ಮಟ್ಟಿಗೆ ಅಣ್ಣಗೆ ಬೆಂಬಲ ವ್ಯಾಪಕವಾಗಿ ಏರ್ತಾ ಇದೆ ಅನ್ನುವಂಥದ್ದು, ದೇಶಾದ್ಯಂತ ಎಷ್ಟು ಮಟ್ಟಿಗೆ ಬೆಂಬಲ ವ್ಯಕ್ತವಾಗ್ತಿದೆ, ಬನ್ನಿ ಇಲ್ಲಿದೆ ಒಂದು ವರದಿ. ಬೆಂಗಳೂರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಡೀತಾ ಇರೋ ಅಣ್ಣಾ ಪರ ನಿರಶನಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಇಂದು ವಿದ್ಯಾರ್ಥಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಸಾಥ್ ನೀಡಿದ್ದಾರೆ. ಜೈನ ಸಮುದಾಯದವರು ಇಂದು ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಅಣ್ಣಾಗೆ ಬೆಂಬಲ ಸೂಚಿಸಿದ್ರು. ಹುಬ್ಬಳ್ಳಿ, ಸಂಗೀತದ ಮೂಲಕ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ನೂರಾರು ಜನ ಸಂಗೀತಕ್ಕೆ ಹೆಜ್ಜೆ ಹಾಕುವ ಮೂಲಕ ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಇನ್ನು ಸಜ್ಜನ್ ರಾವ್ ಬಿ ಜೈನ್ ಅನ್ನೋರು ಕಳೆದ ಸೋಮವಾರದಿಂದ ಅಂಬೇಡ್ಕರ್ ವೃತ್ತದಲ್ಲಿ ಉಪವಾಸ ನಡೆಸುತ್ತಿದ್ದಾರೆ. 53 ವರ್ಷದ ಸಜ್ಜನ್ ರಾವ್ ಅವರ ಆರೋಗ್ಯ ಸದ್ಯ ಸ್ಥಿರವಾಗಿದ್ದು, ಕಿಮ್ಸ್ ವೈದ್ಯರು ಅವರ ಆರೋಗ್ಯದ ತಪಾಸಣೆ ನಡೆಸುತ್ತಿದ್ದಾರೆ. ಅಣ್ಣಾ ಹಜಾರೆರವರು ಈಗ ಬಂದು ಕುಂತಾರ ಅಂದಾಗ ನಮ್ಮ ದರವೊಂದೊಬ್ರು ಹೇಳ್ಬೇಕು, ದರವೊಂದೊಬ್ರು ರೋಡ್ ಮ್ಯಾಗ ಬಂದು ಅವ್ರಿಗೆ ಸಮರ್ಥನೆ ಮಾಡಬೇಕು ಮತ್ತು ನಮ್ಮಂತವ್ರಿಗೆ ಬೆಂಬಲ ಕೊಡಬೇಕು. ಅಂದ್ರೆ ಈ ಭ್ರಷ್ಟಾಚಾರ ವಿರುದ್ಧ ಸ್ವಲ್ಪ ನಾವು ಏನಾರು ಮಾಡ್ತೀವಿ. ತುಮಕೂರು, ಬಂದ್ ಮೂಲಕ ಬೆಂಬಲ. ಅಣ್ಣಾ ಹಜಾರೆ ಹೋರಾಟ ಸಮಿತಿ ತುಮಕೂರು ಬಂದ್ ಮಾಡೋ ಮೂಲಕ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ತೀವ್ರಗೊಳಿಸಿದೆ. ಗುಲ್ಬರ್ಗಾ, ವಕೀಲರ ಬೆಂಬಲ. ಗುಲ್ಬರ್ಗಾದಲ್ಲಿ ಅಣ್ಣಾ ಹೋರಾಟಕ್ಕೆ ವಕೀಲರ ಬೆಂಬಲ ಸಿಕ್ಕಿದೆ. ಹೈಕೋರ್ಟ್ ಸಂಚಾರಿ ಪೀಠದ ಮುಂದೆ ಪ್ರತಿಭಟನೆ ನಡೆಸಿದ ವಕೀಲರು ಭ್ರಷ್ಟಾಚಾರ ನಿರ್ಮೂಲನೆಗೆ ಜನಲೋಕಪಾಲ್ ಮಸೂದೆ ಜಾರಿಗೊಳಿಸುವುದು ಅನಿವಾರ್ಯ ಅಂತ ಹೇಳಿದ್ರು. ಗುಲ್ಬರ್ಗಾ, ಶುಚಿಗೊಳಿಸುವ ಮೂಲಕ ಪ್ರತಿಭಟನೆ. ಇನ್ನೊಂದೆಡೆ ಗುಲ್ಬರ್ಗಾದಲ್ಲೇ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮನ್ವಯ ಸಮಿತಿಯ ಕಾರ್ಯಕರ್ತರು ಶೌಚಾಲಯ ಶುಚಿಗೊಳಿಸುವ ಮೂಲಕ ಅಣ್ಣಾಗೆ ಬೆಂಬಲ ಸೂಚಿಸಿದ್ರು. ಮತ್ತೊಂದೆಡೆ ವಿದ್ಯಾರ್ಥಿಗಳು ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದೆದುರು ಪ್ರತಿಭಟನೆ ನಡೆಸಿದ್ರು. ಶಿರಸಿ, ಅಣ್ಣಾಗೆ ಕೂಲಿ ಕಾರ್ಮಿಕರ ಬೆಂಬಲ. ಶಿರಸಿಯ ಬಾರ್ ಬೆಂಡಿಂಗ್ ಕೆಲಸಗಾರರು ಇಂದು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಣ್ಣಾ ಹಜಾರೆಯವರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ನಗರದ ಯಲ್ಲಾಪುರ ವೃತ್ತದಿಂದ ಕೂಲಿಕಾರರು ಮೆರವಣಿಗೆ ನಡೆಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ಚಿಕ್ಕಮಗಳೂರು, ತಲೆಕೂದಲಲ್ಲಿ ಅಣ್ಣಾ ಹೆಸರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಯುವಕರು ತಲೆಕೂದಲಲ್ಲಿ ಅಣ್ಣಾ ಹೆಸರನ್ನ ಬರೆಸಿಕೊಳ್ಳುವ ಮೂಲಕ ವಿನೂತನವಾಗಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಮೈಸೂರು, ರಾಜಕೀಯ ಬೆಂಬಲ. ಅಣ್ಣಾ ಹಜಾರೆ ಹೋರಾಟಕ್ಕೆ ಮೈಸೂರಿನಲ್ಲಿ JDS, CPI ಹಾಗೂ CPM ಪಕ್ಷಗಳು ಬೆಂಬಲಿಸಿವೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದ ವಿವಿಧ ಪಕ್ಷಗಳ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಶಿವಮೊಗ್ಗ, ಫೋಟೋಗ್ರಾಫರ್ಗಳ ಬೆಂಬಲ. ಅಣ್ಣಾ ಹಜಾರೆ ಸತ್ಯಾಗ್ರಹ ಬೆಂಬಲಿಸಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಶಿವಮೊಗ್ಗ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದಾವಣಗೆರೆ, ಅಣ್ಣಾ ಪರ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು. ದಾವಣಗೆರೆಯಲ್ಲಿ ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಈಶ್ವರಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳು ಮೆರವಣಿಗೆ ನಡೆಸಿದರು. ಇನ್ನೊಂದೆಡೆ ಅಣ್ಣಾ ಹೋರಾಟಕ್ಕೆ ಬಂಗಾರಪ್ಪ ಕೂಡ ಬೆಂಬಲ ಸೂಚಿಸಿದ್ದಾರೆ. ಹಾವೇರಿ, ರಾಣಿಬೆನ್ನೂರು ಬಂದ್. ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಇಂದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಬಂದ್ಗೆ ಕರೆ ನೀಡಲಾಗಿತ್ತು. ಮಂಡ್ಯ, ಬೀದಿಗಿಳಿದ ಜನ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳು, ಚಿತ್ರನಟ ಚೇತನ್,
ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟಿಸಲು ಬೀದಿಗಿಳಿದಿದ್ರು. ಅಣ್ಣಾ ಹಜಾರೆಗೆ ಬೆಂಬಲ ಸೂಚಿಸಿ ಮೆರವಣಿಗೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೊ ಇದೆಲ್ಲದರ ಜೊತೆಗೆ ಏನು ಕಗ್ಗಂಟಾಗ್ಬಿಟ್ಟಿದೆ ಜನಲೋಕಪಾಲ್ ಮಸೂದೆಗೆ ಸಂಬಂಧಪಟ್ಟ ಹಾಗೆ, ಈ ಕಗ್ಗಂಟನ್ನು ಬಿಡಿಸುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಈ ಮೊದಲ ಬಾರಿಗೆ ಒಬ್ರಿಗೊಬ್ಬರು ಭೇಟಿ ಮಾಡಿ ಮಾತುಕತೆ ನಡೆಸುವಂಥ ಹಂತಕ್ಕೆ ಹೋಗಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು, ಜೊತೆಗೆ ಜನಲೋಕಪಾಲ್ನ ಸದಸ್ಯರುಗಳು. ಅಂದರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಕಾನೂನು ಸಚಿವ ಸಲ್ಮಾನ್ ಖುರ್ಷಿದ್ ಇವತ್ತು ಮಾತುಕತೆ ನಡೆಸಿದರು. ಕೇಂದ್ರ ಸಚಿವ ಸಂದೀಪ್ ದೀಕ್ಷಿತ್ ನಿವಾಸದಲ್ಲಿ ಈ ಸಭೆ ನಡೀತು. ಅಣ್ಣಾ ನಿರಶನ ಆರಂಭ ಮಾಡಿದಂಥ ಬಳಿಕ ನಡೀತಿರುವಂಥ ಮೊದಲ ಮಾತುಕತೆ ಇದು. ಮಾತುಕತೆ ಬಳಿಕ ಕೇಜ್ರಿವಾಲ್ ಹೇಳಿಕೆ ನೀಡಿದರು. ಮಾತುಕತೆಯಿಂದ ಸದ್ಯಕ್ಕೆ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಖುರ್ಷಿದ್ ಮಾತ್ರ ಏನೇನು ಮಾತುಕತೆ ನಡೀತೋ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನೀಡಲಿಕ್ಕೆ ನಿರಾಕರಿಸಿದರು. ಸೊ ಇದೆಲ್ಲದರ ಜೊತೆಗೆ ಜನಲೋಕಪಾಲ್ ಕಗ್ಗಂಟಿನಲ್ಲಿ ಅಣ್ಣಾ ಟೀಮ್ಗೆ ಮೊದಲ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಮಾತುಕತೆಗೆ ಹಸಿರು ನಿಶಾನೆ ಬಂದಿದೆ. ಜೊತೆಗೆ ಅಂದರೆ ರಾಹುಲ್ ಗಾಂಧಿ ಪ್ರಧಾನಿಯವರನ್ನ 2ನೇ ಬಾರಿ ಭೇಟಿ ಮಾಡಿ ಇವತ್ತು ಮಾತುಕತೆಯನ್ನು ಮಾಡಿದ್ರು. ಹೇಗಾದರೂ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಅವರು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಪ್ರಧಾನಿಯವರ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ ಗಮನ ಸೆಳೆಯುವಂಥ ಸ್ಟೇಟ್ಮೆಂಟ್ ಅದು. ಜನಲೋಕಪಾಲ್ ಮಸೂದೆಯನ್ನು ಸ್ವೀಕರಿಸ್ತೀವಿ ಅಂತ ಪ್ರಧಾನಿ ಭರವಸೆ ಕೊಟ್ಟಿದ್ದಾರೆ. ಮಸೂದೆಯ ಕರಡನ್ನು ಲೋಕಪಾಲ್ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಜೊತೆಗೆ ಲೋಕಸಭಾ ಸ್ಪೀಕರ್ ಮೀರಾ ಕುಮಾರ್ ಒಪ್ಪಿದಲ್ಲಿ ಲೋಕಸಭೆಯಲ್ಲಿ ಮಸೂದೆ ಮಂಡಿಸ್ತೀವಿ ಅಂತ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಸಿಂಗ್ ಸತತ 2ನೇ ಬಾರಿ ಇವತ್ತು ಮತ್ತೆ ಮಾತುಕತೆ ಮಾಡಿದರು. ಇದೇ ವೇಳೆ ಅಣ್ಣಾ ಟೀಮ್ ಜೊತೆ ಸರ್ಕಾರ ಸಂಧಾನಕ್ಕೂ ಕೂಡ ಮುಂದಾಗಿದೆ. ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಸಂಧಾನದ ನೇತೃತ್ವವನ್ನು ವಹಿಸ್ತಾರೆ. ಇನ್ನು ಅಣ್ಣಾ ಟೀಮ್ ಪರವಾಗಿ ಅರವಿಂದ್ ಕೇಜ್ರಿವಾಲ್ ಮತ್ತು ಪ್ರಶಾಂತ್ ಭೂಷಣ್ ಸಂಧಾನಕಾರರು.